ನಮಸ್ತೆ. ಇವತ್ತು ಚಪಾತಿ ನೂಡಲ್ಸ್ ಬೇಕು ಅಂತ ಕೇಳಿದ್ರು. ಹಂಗಾಗಿ ಅದನ್ನ ಮಾಡ್ತಿದ್ದೀನಿ. ರಾತ್ರಿ ಹೊತ್ತು ಎಕ್ಸ್‌ಟ್ರಾ ಚಪಾತಿ ಏನಾದ್ರು ಉಳ್ದಿದ್ರೆ ಈ ರೀತಿ ಮಾಡಿದ್ರೆ ಮಾತ್ರ ಮಕ್ಳಿಗೆ ತುಂಬಾನೇ ಇಷ್ಟ ಆಗತ್ತೆ. ನಮ್ಮನೇಲಿ ಎಕ್ಸ್‌ಟ್ರಾ ಚಪಾತಿ ಏನು ಉಳ್ದಿರ್ಲಿಲ್ಲ. ಹಂಗಾಗಿ ನಾನು ಫ್ರೆಶ್ಶೇ ಮಾಡ್ತಾ ಇದ್ದೀನಿ. ಇನ್ನ ಚಪಾತಿ ಎಲ್ಲ ಮಾಡಾದ್ಮೇಲೆ ಇದನ್ನ ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಒಂದು ಬಾಂಡ್ಲಿಗೆ ನಾನು ಸಣ್ಣದಾಗಿ ಹೆಚ್ಚಿರುವಂತ ಹಸಿಮೆಣಸಿನಕಾಯಿ, ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಮೇಲೆ ಬೀನ್ಸು, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಇದನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ ಹಾಕಿ ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಇದಕ್ಕೆ ಒಂದು ಸಾಸ್‌ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಾಸ್‌ಗೆ ನಾನು ಚಿಲ್ಲಿ ಸಾಸು, ವೆನಿಗರು, ಸೋಯಾ ಸಾಸು, ಹಾಗೆ ರೆಡ್ ಚಿಲ್ಲಿ ಸಾಸು ಮತ್ತೆ ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಮೇಲೆ ನಾವೇನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಚಪಾತಿ, ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಲಾಸ್ಟ್ ಅಲ್ಲಿ ಬಿಳಿ ಎಳ್ಳನ್ನ ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ಗೆ ಅದು ಸಿಗ್ಲಿಲ್ಲ. ಇನ್ನ ಸುಮಾರು ಜನ ಈ ಲಂಚ್ ಬಾಕ್ಸ್ ಲಿಂಕ್ ಅನ್ನ ಕೇಳ್ತಿದ್ರಿ. ಸೊ ಯೂಶುವಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಲಿಂಕ್ ಅನ್ನ ಹಾಕಿದ್ರೆ ಅದು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೋಬಹುದು.